ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ ಅಭಿವೃದ್ಧಿ ಅಜೆಂಡಾದ ಮೇಲೆ ಅವ್ರ ಕೈಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಮೋದಿಯವ್ರನ್ನ ಇವರು ಟಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಇದುವರೆಗೂ ಕೂಡ 1955ರಲ್ಲಿ ಮುಸಲ್ಮಾನರನ್ನು ಓಲೈಸ್ತಾ ಬಂದರು, ವಫ್ ಆ್ಯಕ್ಟನ್ನು ತಗೊಂಡು ಇವತ್ತು ದಲಿತರನ್ನು ಏನಾದರೂ ಮಾಡಿ BJPಯಿಂದ ದೂರ ಮಾಡಬೇಕು, ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಹೊಡಿಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವುದನ್ನಾದ್ರೂ ಕೂಡ ನೀವು ಅಳವಡಿಸ್ಕೊಂಡಿದ್ದೀರೇನ್ರಿ? ಆಯ್ತು ರೀ, ಅಂಬೇಡ್ಕರ್ ಇಂಥ ಒಂದು ಸಂವಿಧಾನವನ್ನು ಬರೆದಂಥದ್ದು. ಇವತ್ತು ನಮ್ಮ ಮನೆಯೊಳಗಡೆ ನಾವು ಭಗವದ್ಗೀತೆ ಇಟ್ಕೊಳ್ಳೋಣ, ಬೇರೆಯವ್ರ ಮನೇಲಿ ಕುರಾನ್ ಇಟ್ಕೊಳ್ಳಿ ಅಥವಾ ಬೈಬಲ್ ಇಟ್ಕೊಳ್ಳಿ, ಆದರೆ ಹೊರಗಡೆ ಬಂದ ಮೇಲೆ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ನಮಗೆ ಭಗವದ್ಗೀತೆ, ಕುರಾನು ಮತ್ತು ಬೈಬಲ್ ಥರ ಇರುವಂಥದ್ದು ನಮಗೆ ಭಾರತದ ಕಾನ್ಸ್ಟಿಟ್ಯೂಷನ್ನು. ಆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಅಂಬೇಡ್ಕರ್ ಅವರಿಗೆ ನೀವು ಏನು ಗೌರವ ಕೊಟ್ರಿ? ಇಂಡಿಯಾದ ಕರೆನ್ಸಿ ಬಂತು ರೀ. ಏನು ಇಂಡಿಯಾ ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ? ಬರೀ ಗಾಂಧಿಯವ್ರ ಫೋಟೋ ಹಾಕಿದ್ರಿ, ನೀವು ಅಂಬೇಡ್ಕರ್ ಫೋಟೋ ಹಾಕ್ಬೋದಿತ್ತಲ್ರಿ? ಅವತ್ತಿಂದಲೇ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡಲಿಲ್ಲ. ಇವತ್ತು ಕರೆನ್ಸಿನಲ್ಲಿ ಅಂಬೇಡ್ಕರ್ ಫೋಟೋ ಬರಲಿಕ್ಕೆ ಇವತ್ತು ಎಲ್ಲ ಅವಕಾಶಗಳು, ಹಕ್ಕು ಇದೆ ಅವರಿಗೆ, ಅಂಥ ಒಂದು ಯೋಗ್ಯತೆ ಇದೆ.